ದಾಂಡೇಲಿಯಲ್ಲಿ ಜೀವ ಉಳಿಸಿದಾತನ ಮುಂದೆ ಬಂದು ಗೋಗರೆದ ಅನಾರೋಗ್ಯ ಪೀಡಿತ ಗೋಮಾತೆ. ಕೆಲ ದಿನಗಳ ಹಿಂದೆ ದೊಡ್ಡ ಗಟಾರದಲ್ಲಿ ಬಿದ್ದು ಮೇಲೆ ಬರಲಾಗದೆ ಒದ್ದಾಡುತ್ತಿದ್ದ ಗೋಮಾತೆಯನ್ನು ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಹಾಗೂ ಸಂಘಟನೆಯ ಇನ್ನಿತರ ಪದಾಧಿಕಾರಿಗಳು ಸೇರಿ ಗಟಾರದಿಂದ ಮೇಲಕ್ಕೆತ್ತಿ ಅದನ್ನು ರಕ್ಷಣೆ ಮಾಡಿದ್ದರು. ಅಂದ ಹಾಗೆ ಈ ಘಟನೆ ಕೆಲ ದಿನಗಳ ಹಿಂದೆ ದಾಂಡೇಲಿ ನಗರದ ಮಿರಾಶಿ ಗಲ್ಲಿಯಲ್ಲಿ ನಡೆದಿತ್ತು. ಇಂದು ಕಾಲ ಬದಲಾಗಿದೆ ಸ್ವಾಮಿ. ಸಹಾಯ ಮಾಡಿದವರನ್ನು, ಜೀವಕ್ಕೆ ಜೀವ ಕೊಟ್ಟವರನ್ನು ಮರೆಯುವ ಕಾಲಘಟ್ಟದಲ್ಲಿಯೂ ಕೂಡ ಪ್ರಾಣಿಗಳು ಮಾತ್ರ, ಅದರಲ್ಲಿಯೂ ವಿಶೇಷವಾಗಿ ಗೋಮಾತೆಯೊಂದು ತನ್ನ ಜೀವ ಉಳಿಸಿರುವುದನ್ನು ತನ್ನ ನಡವಳಿಕೆಯ ಮೂಲಕವೇ ಸಾದರಪಡಿಸಿದ ಘಟನೆಗೆ ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಅವರು ಸಾಕ್ಷಿಯಾಗಿದ್ದಾರೆ. ಇದೇ ಗೋಮಾತೆ ಅನಾರೋಗ್ಯಗೊಂಡು ತೀವ್ರ ಬಸವಳಿದಿತ್ತು. ಇಂದು ಶನಿವಾರ ರಾತ್ರಿ 8:30 ಗಂಟೆ ಸುಮಾರಿಗೆ ದಾಂಡೇಲಿಯ ಪಟೇಲ್ ವೃತ್ತದ ಹತ್ತಿರ ನಿಂತಿದ್ದ ವಿಷ್ಣು ನಾಯರ್ ಅವರನ್ನು ನೋಡಿ ಅವರ ಹತ್ತಿರ ಬಂದು ಜೀವ ಉಳಿಸಿರುವ ಆ ದಿನದ ಘಟನೆಯನ್ನು ನೆನಪಿಸುವ ರೀತಿಯಲ್ಲಿ ತನ್ನ ಕೃತಜ್ಞತೆಯನ್ನು ತೋರಿಸಿ ತನಗಾಗಿರುವ ಅನಾರೋಗ್ಯವನ್ನು ಆ ಮೂಲಕವೇ ವ್ಯಕ್ತಪಡಿಸಿತು. ಗೋಮಾತೆಗೆ ಆರೋಗ್ಯದಲ್ಲಿ ತೀವ್ರ ತೊಂದರೆಯಾಗಿರುವುದನ್ನು ಗಮನಿಸಿದ ವಿಷ್ಣು ನಾಯರ್ ಅವರು ತಕ್ಷಣವೇ ಪಶುವೈದ್ಯ ಆಸ್ಪತ್ರೆಗೆ ಮಾಹಿತಿಯನ್ನು ನೀಡಿ ಗೋಮಾತೆಗೆ ತುರ್ತು ಚಿಕಿತ್ಸೆ ನೀಡುವಂತೆ ನಮ್ರ ಮನವಿಯನ್ನು ಮಾಡಿದರು. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಪಶುವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ಸಿನ್ಹಾ ಹಾಗೂ ಲಾವಾ ಪೆಟ್ಟಣ್ಣವರ್ ಅವರು ಗೋಮಾತೆಗೆ ಅಗತ್ಯ ಚಿಕಿತ್ಸೆಯನ್ನು ನೀಡಿ ಗೋ ಕಾಳಜಿಯನ್ನು ಮೆರೆದರು. ಈ ಸಂದರ್ಭದಲ್ಲಿ ವಿಷ್ಣು ನಾಯರ್ ಅವರ ಜೊತೆ ಗೋ ಪ್ರೇಮಿಗಳಾದ ಪಾಂಡುರಂಗ ಮೋಟ್ರಾಚೆ ಮತ್ತು ಸಂಜಯ್ ಗೋರ್ಪಡೆ ಹಾಗೂ ಇನ್ನಿತರರು ಸಹಕರಿಸಿದರು. ಒಂದು ಮಾತು ಸತ್ಯ, ಗೋಮಾತೆಯನ್ನು ಯಾಕೆ ಪೂಜಿಸಬೇಕು, ಯಾಕೆ ಆರಾಧಿಸಬೇಕು, ಯಾಕೆ ಅದರ ಸಮಸ್ಯೆಗೆ ಸ್ಪಂದಿಸಬೇಕು ಎನ್ನುವುದನ್ನು ಈ ಘಟನೆಯಿಂದ ನಾವು ತಿಳಿದುಕೊಳ್ಳಬಹುದು. ಮಾತು ಬಾರದ ಗೋಮಾತೆಯ ಕೃತಜ್ಞತಾ ಭಾವ ಮಾತ್ರ ನಿಜಕ್ಕೂ ಗ್ರೇಟ್ ಕಂಟ್ರಿ. ಜೈ ಗೋಮಾತೆ.